ಗುಡ್ ಮಾರ್ನಿಂಗ್ ರಮೇಶ್ ಅಂಕಲ್. ಓ ಸಾರಿ ಇನ್ಮೇಲಿಂದ ಮಾವ ಅಂತ ಕರಿಬೇಕಲ್ವಾ? ಕಾಫಿ ತಗೊಳ್ಳಿ ಮಾವ. ಇನ್ಮೇಲೆ ಈ ಮನೆ ದೊಡ್ಡ ಸೊಸೆ ಆಗಿ ನಾನು ಮಾಡಿರೋ ಕಾಫಿನೇ ಕುಡಿಬೇಕಾಗತ್ತೆ. ಅಭ್ಯಾಸ ಮಾಡಿ. ನಾನು ಚೆನ್ನಾಗಿ ಮಾಡ್ತೀನಿ, ಅದ್ರಲ್ಲಿ ಏನು ಡೌಟೇ ಬೇಡ. ಮಾತು ಚೆನ್ನಾಗಿಲ್ಲ ಅಂದರೆ ಅದನ್ನು ಹೇಳಿ ನಾನು ತಿದ್ಕೋತೀನಿ. ನಾನು ತಿದ್ಕೊಳ್ಳೋದೇ ಇಲ್ಲ, ನಾನು ಮಾಡೋದು ಹೇಗೆ, ನಾನು ಇರೋದೇ ಹೇಗೆ ಅನ್ನೋ ಹಠ ಎಲ್ಲ ನನಗಿಲ್ಲ. ಅಂದಾಗೆ ಮಾವ, ನಿನ್ನೆ ರಾತ್ರಿ ನೀವು ಹೈಡ್ರಾಮಾ ಮಾಡಿಸಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲೋ ಒಂಚೂರು ಮಿಸ್ಸೇ ಆಗಿಲ್ಲ. ನಿಮ್ಮ ಮುದ್ದಿನ ಮಗ ಸಂಜಯ್ನ ನಮ್ಮೇಲೆ ಛೂ ಬಿಟ್ರಲ್ಲ, ರಂಪಾಟ ಗಲಾಟೆ ಎಲ್ಲ ನಿಮ್ಮ ಲೆಕ್ಕಾಚಾರ ಪ್ರಕಾರ ಆಯ್ತಾ ಅಥವಾ ಎಲ್ಲ ಉಲ್ಟಾ ಆಯ್ತಾ? ಅದನ್ನು ಆಮೇಲೆ ಹೇಳ್ತೀನಿ. ಈಗ ನೀನು ಮಾತು ಮೀರಿ ಮಾತಾಡ್ತಾ ಇದೆಯಲ್ವಾ? ನೈಸ್ಟು. ನೀವು ಬೇಕಾದರೆ ಎಷ್ಟಾದರೂ ಲಿಮಿಟ್ ಕ್ರಾಸ್ ಮಾಡ್ಬೋದು, ಅದು ಪರವಾಗಿಲ್ಲ. ಆದರೆ ಬೇರೆಯವರು ನಿಮ್ಮ ತಪ್ಪನ್ನು ಎತ್ತಿಡಿದ್ರೆ ನಿಮ್ಗೆ ಕೋಪ ಬರುತ್ತೆ ಅಲ್ಲ? ಸಂಜಯ್ ಅಷ್ಟೆಲ್ಲ ಗಲಾಟೆ ಮಾಡ್ತಿದ್ರು, ನೀವು ಮರೇಲಿ ನಿಂತ್ಕೊಂಡು ಖುಷಿ ಪಡ್ತಿರೋದನ್ನ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಪರವಾಗಿಲ್ಲ ಮರಿ, ಈ ಮನೆಗೆ ಬರುವಾಗಲೇ ನಿನ್ನ ಕಣ್ಣನ್ನು ನಿನ್ನ ಕಿವಿನ ಭಾಳ ಸೂಕ್ಷ್ಮವಾಗಿ ಇಟ್ಕೊಂಡು ಬಂದಿದ್ದೀಯ. ನಾನು ನಿಮಗೆ ನೇರವಾಗಿ ಒಂದು ಪ್ರಶ್ನೆ ಕೇಳಲ್ಲ? ಇಷ್ಟೆಲ್ಲ ಆಗ್ತಿರೋದು ಯಾಕೆ ಹೇಳಿ? ನಿಮಗೆ ಕರ್ಣ ಸರ್ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಲ್ವಾ? ಯಾಕೆ ಮಾವ, ಅವರಂದ್ರೆ ನಿಮ್ಗೆ ಅಷ್ಟೊಂದು ದ್ವೇಷ? ನೋಡಿ ಬರೀ, ನೀನು ಕೇಳೋ ಪ್ರಶ್ನೆಗೆಲ್ಲ ಕೋಲೆ ಬಸವಂತರ ತಲೆ ಅಲ್ಲಾಡ್ಸ್ಕೊಂಡು ಉತ್ತರ ಕೊಡಬೇಕಾದ ಅನಿವಾರ್ಯತೆ ನನಗಿಲ್ಲ. ನೀನು ತಂದಿರೋ ಕಾಫಿನ ಆದರೆ ನೀನೇ ಕುಡಿ, ಸತ್ರು ನಾನು ನಿನ್ನ ಕೈಯಿಂದ ಕಾಫಿ ಕುಡಿಯಲ್ಲ. ಸತ್ ಮೇಲೆ ಯಾರು ಏನು ಕುಡಿಯೋದಕ್ಕಾಗಲ್ಲ ಮಾವ. ಅದಕ್ಕೆ ಬದುಕಿರುವಾಗಲೇ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಚೆನ್ನಾಗಿ 4 ಜನರ ಹತ್ರ ಒಳ್ಳೇದು ಮಾತಾಡಿ ಅಂತ ಹೇಳೋದಕ್ಕೆ ಬಂದೆ. ಇರೋದು 3 ದಿನ, ಇಷ್ಟೆಲ್ಲ ದ್ವೇಷ ಹೊತ್ಕೊಂಡು ಏನು ಮಾಡ್ತೀರಾ ಹೇಳಿ? ಏನಾದರೂ ಮಾಡ್ತೀನಿ, ನಿನಗೆ ಯಾಕೆ ಜಾಸ್ತಿ ಕೆಡಕ್ ಬೇಡ. ಈಗ ಸೈಲೆಂಟಾಗಿ ಹೋಗ್ತಾ ಇರಿ. ನಿಮ್ಮ ಕೆಟ್ಟತನಕ್ಕೆ ಸಪೋರ್ಟ್ ಮಾಡೋದಕ್ಕೆ ಒಂದಷ್ಟು ಜನ ಇದ್ದಾರೆ ಅಲ್ವಾ ಇಲ್ಲಿ? ನಾನು ಅವ್ರನ್ನ ಪ್ರೀತಿ ಗೌರವನ ಅಸ್ತ್ರದಿಂದ ನನ್ನ ಪರ ಬರೋ ಹೋಗಿ ಮಾಡ್ತೀನಿ. ಹೌದಾ? ನನ್ನ ಮನೇಲೆ ನನ್ನ ಎದುರಿಗೆ ನಿಂತ್ಕೊಂಡು ನನಗೆ ಸವಾಲು ಹಾಕ್ತಾ ಇದೆಯಾ? ಪರವಾಗಿಲ್ಲ, ಸಮ್ಟೈಮ್ಸ್ ನಿನ್ನ ಧೈರ್ಯನ ಮೆಚ್ಚಬೇಕು. ಇದನ್ನ ಸವಾಲು ಅನ್ಕೊಂಡ್ರೆ ಅದೇ ಸರಿ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ದಿನ ಕಳೀತಾ ಹೋದಾಗೆ ನೀವು ಬದಲಾಗ್ತೀರಿ. ಈ ಸಮಾಜದ ಮುಂದೆ ಕಣ್ ತುಂಬಿಕೊಂಡು ಕರ್ಣ ನನ್ನ ದೊಡ್ಡ ಮಗ ಅಂತ ಹೆಮ್ಮೆಯಿಂದ ಬಾಯಿ ತುಂಬ ಹೇಳ್ತೀನಿ. ನೀವು ಹಾಗೆ ಹೇಳೋ ಥರ ನಾನು ಮಾಡೇ ಮಾಡ್ತೀನಿ. ಇದಂತೂ ನನ್ನ ಚಾಲೆಂಜ್. ಗುಡ್ ಜೋಕ್, ಕೇಳೋಕೆ ಚೆನ್ನಾಗಿದೆ. ಈಗ ಹೋಗಿ ನಿನ್ನ ಕೆಲಸ ನೋಡ್ಕೊ, ಹೋಗ್ತಾ ಇರು. ಬಿಟ್ಟಿ ಕೂತಿಂದು ನನಗೂ ಅಭ್ಯಾಸ ಇಲ್ಲ ಮಾವ. ನಾನು ನಿಮಗೆಲ್ಲ ಹೇಳಿದ್ದು, ಈ ಮನೇಲಿ ಕಷ್ಟಪಡೋರ್ ದುಡಿಮೆ ಮೇಲೆ ಏನೂ ಕೆಲಸ ಮಾಡದೆ ಬಿಟ್ಟಿ ಕೂತ್ಕೊಂಡು ತಿನ್ನೋರು ಕೆಲವ್ರು ಇದ್ದಾರೆ ಅಲ್ವಾ, ಅದಕ್ಕೆ ಹೇಳಿದೆ. ಮಾವ, ಇನ್ಮೇಲಿಂದ ಕಾಫಿ ಮಾಡೋದು ನಾನೇ. ಬೇಡ ಅಂದರೆ ನಿಮಗೆ ಕಾಫಿನೇ ಇರಲ್ಲ. ಹ್ಯಾವ್ ಎ ಗುಡ್ ಡೇ ಮಾವ. ಇದೇ ಈ ರಮೇಶ್ ವಸಿಷ್ಠನ ಪೂರ್ತಿ ಮುಖ ನೀನು ನೋಡಿಲ್ಲ, ನೋಡೋ ಪ್ರಯತ್ನವೂ ಮಾಡಬೇಡ. ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ, ಏನು ಬೇಕಾದರೂ ಮಾಡ್ತೀನಿ.